ಆ ಏರಿಯಾದಲ್ಲಿ ಅವರೇ ತುಂಬಿಕೊಂಡಿದ್ದಾರೆ. ಶೆಡ್ ಹಾಕಿ ಜೀವನ ನಡೆಸ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿರೋರ ಬಂಡವಾಳ ಬಟಾ ಬಯಲಾಗಿದೆ. ಕೋಗಿಲು ಲೇಔಟ್ನಲ್ಲಿ ಶುರುವಾದ ಅಕ್ರಮದ ಜಾಲ ಇಡೀ ರಾಜಧಾನಿಯನ್ನೇ ಆವರಿಸಿಕೊಂಡಿರುವುದು ಒಂದೊಂದಾಗಿ ಬಟಾಬಯಲಾಗ್ತಿವೆ. ಥಣಿ ಸಂದ್ರದಲ್ಲಿ ಅಕ್ರಮದ ಕೋಟೆ ಛಿದ್ರ ಮಾಡಿರುವಂತಹ ರಿಪಬ್ಲಿಕ್ ಕನ್ನಡ ಮತ್ತೊಂದು ನುಸುಳುಕೋಟೆಗೆ ನುಗ್ಗಿ ಮಿನಿ ಬಾಂಗ್ಲಾದೇಶವನ್ನೇ ಪತ್ತೆ ಮಾಡಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಆನೇಕಲ್ನಲ್ಲಿ ಪತ್ತೆಯಾಯಿತು ಮಿನಿ ಬಾಂಗ್ಲಾದೇಶ. ಎಲ್ಲಿ ನೋಡಿದ್ರು ಶೆಡ್ ಶೆಡ್. 2.5 ಎಕರೆಯಲ್ಲಿ ಹರಡಿಕೊಂಡಿರುವಂತಹ ರಾಶಿ ರಾಶಿ ಗುಜರಿ ಸಾಮಗ್ರಿ, ಡಕೋಟಾ ಆಟೋಗಳು. ಇದ್ಯಾವುದೋ ಬಿಬಿಎಂಪಿ ಕಸ ವಿಲೇವಾರಿ ಮಾಡುವಂತಹ ಘಟಕವಲ್ಲ. ಬದಲಾಗಿ ಆನೇಕಲ್ನ ಗೌರೇನಹಳ್ಳಿಯಲ್ಲಿ ಅಕ್ರಮವಾಗಿ ವಾಸ ಮಾಡುತ್ತಿರುವಂತಹ ಬಾಂಗ್ಲಾದೇಶಿಗರು. ಸ್ಥಳೀಯರ ಜೊತೆ ನುಗ್ಗಿದ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾಗೆ ಕಾಣಿಸಿದ್ದು ಈ ವಿಶಾಲವಾದ ಶೆಡ್ಗಳ ಸಾಲು. ಶೆಡ್ಗಳಿಗೆ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಿದ್ದು ಅಮೀನ್ ಅಲಿ ಲಷ್ಕರ್. ನೀವು ಎಲ್ಲಿಯವರಪ್ಪ ಅಂತ ಕೇಳಿದ್ರೆ ಆಧಾರ್ ಕಾರ್ಡ್, ವೋಟರ್ ಐಡಿ ಕಾರ್ಡ್ ಕೇಳಿದ್ವಿ. ಆಗ ಬಯಲಾಯ್ತು ಅಮೀನ್ ಅಲಿ ಅಸಲಿ ಮುಖವಾಡ. ವೋಟರ್ ಐಡಿಯಲ್ಲೊಂದು ಹುಟ್ಟಿದ ದಿನಾಂಕ, ಆಧಾರ್ ಕಾರ್ಡ್ನಲ್ಲೊಂದು ಹುಟ್ಟಿದ ದಿನಾಂಕ. ಇನ್ನೂ ಕೂಡ ಆಳಕ್ಕಿಳಿದು ಆಧಾರ್ ಕಾರ್ಡ್ ನಂಬರ್ ಚೆಕ್ ಮಾಡಿದ್ರೆ ಯಾವುದೇ ಓಟಿಪಿ ಹೋಗಲಿಲ್ಲ. 2014ರಲ್ಲಿ ಮಾಡಿಸಿದಂತಹ ಕಲರ್ ಆಧಾರ್ ಕಾರ್ಡ್ ಫೇಕ್ ಅನ್ನೋದು ಬಟಾಬಯಲಾಗಿತ್ತು. ಅಲ್ಲೇ ಜನನ ಪ್ರಮಾಣ ಪತ್ರದ QR ಕೋಡ್ ಚೆಕ್ ಮಾಡಿದ್ರೆ ಎರರ್ ಅಂತ ಬರ್ತಾ ಇದೆ. ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಇದರಿಂದ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ಫೇಕ್ ಅಂತ. ಸೀಸ್ ಆದ 30ಕ್ಕೂ ಹೆಚ್ಚು ಆಟೋಗಳು ಪತ್ತೆ. ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ದಾಖಲೆಗಳಿಲ್ಲ. ಅಕ್ರಮದ ಕೋಟೆಯಲ್ಲಿ ಸೀಸ್ ಆದ 30ಕ್ಕೂ ಹೆಚ್ಚು ಆಟೋಗಳಿವೆ. ಈ ಡಕೋಟಾ ಆಟೋಗಳಿಗೆ ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ದಾಖಲೆಗಳು ಕೂಡ ಇಲ್ಲ, ಇನ್ಸೂರೆನ್ಸ್ ಮೊದಲೇ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳಲೇಬೇಡಿ. ಏನೂ ಇಲ್ಲದ ಅಸ್ಥಿ ಪಂಜರದಂತಹ ಆಟೋಗಳಲ್ಲೇ ಓಡಾಡ್ತಾರೆ ಈ ಅಕ್ರಮ ನುಸುಳುಕೋರರು. ಇಲ್ಲಿ ಆರ್ಟಿಒ ಡಿಪಾರ್ಟ್ಮೆಂಟ್, ನಾನು ಆಟೋ ಡ್ರೈವರ್ ಆಗಿ ಮಾತಾಡ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿ ಬಗ್ಗೆ ನೀವು ಇನ್ಫಾರ್ಮ್ ಹಾಕಿಲ್ಲ, ಆರ್ಟಿಒ ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತೆ RC ಇಲ್ಲ, ಇದಿಲ್ಲ ಅಂತ ಎಲ್ಲಾನು ರೋಡಿಗೆ ಇರೋದು ಇದು ಮಾಡ್ತಾ ಇದ್ದೀರಾ. ಯೂನಿಫಾರ್ಮ್ ಇಲ್ಲ, ಮತ್ತೆ RTO ಇದಿಲ್ಲ, ಇದು RC ಇಲ್ಲ, ಮತ್ತೆ ಡಾಕ್ಯುಮೆಂಟ್ಸ್ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂತ ಎಲ್ಲ ತನಿಖೆ ಮಾಡ್ತಾ ಇದ್ರಲ್ವಾ. ಇವತ್ತು ಬಾಂಗ್ಲಾದೇಶ ಬಂದಂತ ವಲಸಿಗಾರರು ಇಲ್ಲಿ ಹತ್ತತ್ರ ಒಂದು 30 ಗಾಡಿಗಳಿದಾವೆ. ಒಂದಲ್ಲ ಎರಡಲ್ಲ 30 ಗಾಡಿ. ಯಾವುದೇ ಗಾಡಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಯಾವುದೇ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ, ಯಾವುದೇ ಗಾಡಿಗೆ FC ಇಲ್ಲ. ಇದನ್ನ ಯಾವ ರೀತಿಯಲ್ಲಿ ನೀವು ರೋಡಿಗೆ ಬಿಡ್ತಾ ಇದೀರ ಅಂತ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಂದು ಡ್ರೈವರ್ಗಳಿಗೂ ವಿಪರೀತವಾಗಿ ಚೆಕಿಂಗ್ ಮಾಡ್ತಾ ಇದೀರಾ, ವಿಪರೀತವಾಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿ ಓಡಿಸ್ತಾ ಇದ್ರೂ ನೀವು ಇದು ಮಾಡ್ತಾ ಇದೀರಾ. ಇಲ್ಲಿ ನೋಡಿದ್ರೆ 30 ಗಾಡಿಗಳು, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಇದು ಯಾವ ಮಟ್ಟಕ್ಕೆ ನೀವು ತನಿಖೆ ಮಾಡ್ತಾ ಇದೀರಾ ಅಂತ ನಾವು RTO ಡಿಪಾರ್ಟ್ಮೆಂಟ್ಗೆ ನಾನು ನೇರವಾಗಿ ಕೇಳ್ತಾ ಇದೀನಿ. ನುಸುಳುಕೋರರಿಗೆ ಗೃಹಜ್ಯೋತಿ ಭಾಗ್ಯ. ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಮನೆ ಕಟ್ಕೊಂಡು ನಾವು ಜೀವನ ಮಾಡೋಣ ಅಂತೇಳಿ ಮನೆ ಕಟ್ಟಿ ಏನು ಬೆಸ್ಕಾಂ ಅಲ್ಲಿ ಮೀಟರ್ ಬೇಕು ಅಂತ ಕೇಳಿದ್ರೆ ಇದೇ ಕರ್ನಾಟಕ ಸರ್ಕಾರ CC ಬೇಕು, OC ಬೇಕು, ಆಕ್ಯುಪೇಷನ್ ಸರ್ಟಿಫಿಕೇಟ್ ಬೇಕು, ಆಗ ಮಾತ್ರ ನಿಮ್ಗೆ ನಾವು ಮೀಟರ್ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ನೋಡಿ ಎಷ್ಟು ಇದಿದೆ ಅಂತ ಹೇಳಿದ್ರೆ ಬಾಂಗ್ಲಾದೇಶಿಗಳೇ ಇರ್ತಕ್ಕಂತ ಒಂದು ಅಡ್ಡೆ ಅಂತ ಹೇಳಿ ಇವತ್ತೇನು ನಾವೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದೀವಿ. ಇವ್ರಿಗೆ ಗೃಹ ಜ್ಯೋತಿಯ ಒಂದು ಮೀಟರ್ನ ಅಳವಡಿಕೆ ಮಾಡಿರತಕ್ಕಂಥದ್ದು. ಏನು ಈ ಭೂ ಮಾಲೀಕ ಇದ್ದಾನೆ ಅವನ ಹೆಸರಲ್ಲಿ ಈ ತರ ತೆರೆದ ಒಂದು ಪ್ರದೇಶದಲ್ಲಿ ಮೀಟರ್ ಅನ್ನ ಇಟ್ಟು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಸುಮಾರು ಮನೆಗಳಿಗೆ ಕರೆಂಟ್ ಅನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇವತ್ತು ನುಸುಳುಕೋರರಿಗೆ ಇರ್ತಕ್ಕಂಥ ಸವಲತ್ತುಗಳು ನಮ್ಮ ಈ ಏನು ಕರ್ನಾಟಕದ ಕನ್ನಡಿಗರಿಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿರ್ತಕ್ಕಂಥದ್ದು. ಬಾಂಗ್ಲಾದೇಶಿಗರ ಶೆಡ್ಗಳಲ್ಲಿ ಸ್ನೇಕ್ ಡ್ಯಾಗರ್ ಪತ್ತೆ. ಅಲ್ಲದೆ ನುಸುಳುಕೋರರ ಅಡಿಯಲ್ಲಿ ಸ್ನೇಕ್ ಡ್ಯಾಗರ್ ಪತ್ತೆಯಾಗಿದೆ.
ಇದು ಹಲ್ಲೆ ಮಾಡಲು ಮತ್ತು ಕೊಲ್ಲಲು ಬಳಸಲಾಗುತ್ತೆ. ಇಂತಹ ಆಯುಧ ಶೆಡ್ಗಳಲ್ಲಿ ಇಟ್ಟುಕೊಂಡಿದ್ದು ಯಾಕೆ ಎಂಬುದರ ಬಗ್ಗೆ ತನಿಖೆಯಾಗಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶಿಗರ ವಿರುದ್ಧ ಸಮರವನ್ನ ಸಾರಿದೆ. ಸರ್ಕಾರ ಕೂಡಲೇ ಒತ್ತುವರಿದಾರರನ್ನ ತೆರವು ಮಾಡಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ಆ ಏರಿಯಾದಲ್ಲಿ ಅವರೇ ತುಂಬಿಕೊಂಡಿದ್ದಾರೆ. ಶೆಡ್ ಹಾಕಿ ಜೀವನ ನಡೆಸ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿರೋರ ಬಂಡವಾಳ ಬಟಾ ಬಯಲಾಗಿದೆ. ಕೋಗಿಲು ಲೇಔಟ್ನಲ್ಲಿ ಶುರುವಾದ ಅಕ್ರಮದ ಜಾಲ ಇಡೀ ರಾಜಧಾನಿಯನ್ನೇ ಆವರಿಸಿಕೊಂಡಿರುವುದು ಒಂದೊಂದಾಗಿ ಬಟಾಬಯಲಾಗ್ತಿವೆ. ಥಣಿ ಸಂದ್ರದಲ್ಲಿ ಅಕ್ರಮದ ಕೋಟೆ ಛಿದ್ರ ಮಾಡಿರುವಂತಹ ರಿಪಬ್ಲಿಕ್ ಕನ್ನಡ ಮತ್ತೊಂದು ನುಸುಳುಕೋಟೆಗೆ ನುಗ್ಗಿ ಮಿನಿ ಬಾಂಗ್ಲಾದೇಶವನ್ನೇ ಪತ್ತೆ ಮಾಡಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಆನೇಕಲ್ನಲ್ಲಿ ಪತ್ತೆಯಾಯಿತು ಮಿನಿ ಬಾಂಗ್ಲಾದೇಶ. ಎಲ್ಲಿ ನೋಡಿದ್ರು ಶೆಡ್ ಶೆಡ್. 2.5 ಎಕರೆಯಲ್ಲಿ ಹರಡಿಕೊಂಡಿರುವಂತಹ ರಾಶಿ ರಾಶಿ ಗುಜರಿ ಸಾಮಗ್ರಿ, ಡಕೋಟಾ ಆಟೋಗಳು. ಇದ್ಯಾವುದೋ ಬಿಬಿಎಂಪಿ ಕಸ ವಿಲೇವಾರಿ ಮಾಡುವಂತಹ ಘಟಕವಲ್ಲ. ಬದಲಾಗಿ ಆನೇಕಲ್ನ ಗೌರೇನಹಳ್ಳಿಯಲ್ಲಿ ಅಕ್ರಮವಾಗಿ ವಾಸ ಮಾಡುತ್ತಿರುವಂತಹ ಬಾಂಗ್ಲಾದೇಶಿಗರು. ಸ್ಥಳೀಯರ ಜೊತೆ ನುಗ್ಗಿದ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾಗೆ ಕಾಣಿಸಿದ್ದು ಈ ವಿಶಾಲವಾದ ಶೆಡ್ಗಳ ಸಾಲು. ಶೆಡ್ಗಳಿಗೆ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಿದ್ದು ಅಮೀನ್ ಅಲಿ ಲಷ್ಕರ್. ನೀವು ಎಲ್ಲಿಯವರಪ್ಪ ಅಂತ ಕೇಳಿದ್ರೆ ಆಧಾರ್ ಕಾರ್ಡ್, ವೋಟರ್ ಐಡಿ ಕಾರ್ಡ್ ಕೇಳಿದ್ವಿ. ಆಗ ಬಯಲಾಯಿತು ಅಮೀನ್ ಅಲಿ ಅಸಲಿ ಮುಖವಾಡ. ವೋಟರ್ ಐಡಿಯಲ್ಲೊಂದು ಹುಟ್ಟಿದ ದಿನಾಂಕ, ಆಧಾರ್ ಕಾರ್ಡ್ನಲ್ಲೊಂದು ಹುಟ್ಟಿದ ದಿನಾಂಕ. ಇನ್ನೂ ಕೂಡ ಆಳಕ್ಕಿಳಿದು ಆಧಾರ್ ಕಾರ್ಡ್ ನಂಬರ್ ಚೆಕ್ ಮಾಡಿದ್ರೆ ಯಾವುದೇ ಓಟಿಪಿ ಹೋಗಲಿಲ್ಲ. 2014ರಲ್ಲಿ ಮಾಡಿಸಿದಂತಹ ಕಲರ್ ಆಧಾರ್ ಕಾರ್ಡ್ ಫೇಕ್ ಅನ್ನೋದು ಬಟಾಬಯಲಾಗಿತ್ತು. ಅಲ್ಲೇ ಜನನ ಪ್ರಮಾಣ ಪತ್ರದ QR ಕೋಡ್ ಚೆಕ್ ಮಾಡಿದ್ರೆ ಎರರ್ ಅಂತ ಬರ್ತಾ ಇದೆ. ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಇದರಿಂದ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ಫೇಕ್ ಅಂತ. ಸೀಸ್ ಆದ 30ಕ್ಕೂ ಹೆಚ್ಚು ಆಟೋಗಳು ಪತ್ತೆ. ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ದಾಖಲೆಗಳಿಲ್ಲ. ಅಕ್ರಮದ ಕೋಟೆಯಲ್ಲಿ ಸೀಸ್ ಆದ 30ಕ್ಕೂ ಹೆಚ್ಚು ಆಟೋಗಳಿವೆ. ಈ ಡಕೋಟಾ ಆಟೋಗಳಿಗೆ ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ದಾಖಲೆಗಳು ಕೂಡ ಇಲ್ಲ, ಇನ್ಸೂರೆನ್ಸ್ ಮೊದಲೇ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳಲೇಬೇಡಿ. ಏನೂ ಇಲ್ಲದ ಅಸ್ಥಿ ಪಂಜರದಂತಹ ಆಟೋಗಳಲ್ಲೇ ಓಡಾಡ್ತಾರೆ ಈ ಅಕ್ರಮ ನುಸುಳುಕೋರರು. ಇಲ್ಲಿ ಆರ್ಟಿಒ ಡಿಪಾರ್ಟ್ಮೆಂಟ್